Hello everyone, I am Santosh. Today we are going to discuss the very important topic in DBMS, that is about functional dependencies. ಫಂಕ್ಷನಲ್ ಡಿಪೆಂಡೆನ್ಸಿ ಯಾಕೆ ಸ್ಟಡಿ ಮಾಡಬೇಕಂದ್ರೆ ಡೆಫಿನೆಟ್ಲಿ ನಾವು ನಾರ್ಮಲೈಸೇಷನಲ್ಲಿ ಏನು ಹೇಳಿದ್ವಿ? ನಾರ್ಮಲೈಸೇಷನ್ ಈಸ್ ದಿ ಪ್ರೊಸೆಸ್ ಆಫ್ ರಿಮೂವಿಂಗ್ ದ ಡುಪ್ಲಿಕೇಟ್ ಡೇಟಾಬೇಸ್ ಡಿಸೈನ್ ಮಾಡಿದ ಮೇಲೆ ಪೂರ್ ಡಿಸೈನ್ ಇತ್ತಂದರೆ ಏನಾಗುತ್ತೆ? ಅಲ್ಲಿ ಡುಪ್ಲಿಕೇಟೆಡ್ ಡೇಟಾ ರಿಪೀಟ್ ಆಗಿರುತ್ತೆ. ಅದಕ್ಕೆ ಏನು ಮಾಡಬೇಕು? ನಾರ್ಮಲೈಸ್ ಮಾಡಬೇಕು. ನಾರ್ಮಲೈಸ್ ಅಂದರೆ ಆದಷ್ಟು ಡುಪ್ಲಿಕೇಟ್ಸನ್ನು ಅವಾಯ್ಡ್ ಮಾಡಬೇಕು. ಬಟ್ ವೇರ್ ದೇರ್ ಆರ್ ಡುಪ್ಲಿಕೇಟ್ಸ್, ಎಲ್ಲೆಲ್ಲಿ ಡುಪ್ಲಿಕೇಟ್ಸ್ ವ್ಯಾಲ್ಯೂ ಇದ್ದಾವೆ ಅಂತ ಕಂಡು ಹಿಡಿಯೋಕ್ಕೆ ವಿ ಹ್ಯಾವ್ ಫಂಕ್ಷನಲ್ ಡಿಪೆಂಡೆನ್ಸಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಫಂಕ್ಷನಲ್ ಡಿಪೆಂಡೆನ್ಸಿ ಯೂಸ್ ಮಾಡಿನೇ ನಾವೇನು ಮಾಡ್ಬೋದು? ಎಲ್ಲಿ ಡುಪ್ಲಿಕೇಟೆಡ್ ಡೇಟಾ ಇದೆ ಅಂತ ಕಂಡುಹಿಡಿಬೋದು. ಓಕೆ, ಐ ವಿಲ್ ರೈಟ್ ಫಂಕ್ಷನಲ್ ಡಿಪೆಂಡೆನ್ಸಿ, ಶಾರ್ಟ್ ಆಗಿ FD ಅಂತ ಬರೆದಿರ್ತೇನೆ. ಹೆಲ್ಪ್ಸ್ us to identify where redundancy exists. ರಿಡಂಡೆನ್ಸಿ ಅಂದರೆ ಡುಪ್ಲಿಕೇಶನ್. ಎಲ್ಲಿ ಡುಪ್ಲಿಕೇಶನ್ ಇದೆ ಅಂತ ಕಂಡು ಹಿಡಿಯೋಕ್ಕೆ ಒನ್ ಆಫ್ ದ ಕಾನ್ಸೆಪ್ಟ್ ಇಟ್ ಈಸ್. ಫಂಕ್ಷನಲ್ ಡಿಪೆಂಡೆನ್ಸಿ ಹೆಲ್ಪ್ಸ್ ಅಸ್ ಟು ಐಡೆಂಟಿಫೈ ವೇರ್ ರಿಡಂಡೆನ್ಸಿ ಎಕ್ಸಿಸ್ಟ್ ಇನ್ ದ ಡೇಟಾಬೇಸ್. ಡೇಟಾಬೇಸಲ್ಲಿ ಎಲ್ಲಿ ಡುಪ್ಲಿಕೇಟ್ ಡೇಟಾ ಇದೆ ಅಂತ ಕಂಡು ಹಿಡಿಬೇಕಂದ್ರೆ ಫಂಕ್ಷನಲ್ ಡಿಪೆಂಡೆನ್ಸಿ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ಯು ಕ್ಯಾನ್ ಸೇ FD tells us which data is repeated unnecessarily. ಯಾವ ಡೇಟಾ ಅನ್ನೆಸೆಸರಿ ಆಗಿ ರಿಪೀಟ್ ಆಗಿದೆ ಅಂತ ಕಂಡು ಹಿಡಿಬೇಕಂದ್ರೆ ವಿ ನೀಡ್ ಟು ಸ್ಟಡಿ ಫಂಕ್ಷನಲ್ ಡಿಪೆಂಡೆನ್ಸಿ. ಅನ್ನೆಸೆಸರಿಲಿ ಯಾವ ಡೇಟಾ ರಿಪೀಟ್ ಆಗಿದೆ, ಅದಕ್ಕೋಸ್ಕರ ವಿ ನೀಡ್ ಟು ಸ್ಟಡಿ ಫಂಕ್ಷನಲ್ ಡಿಪೆಂಡೆನ್ಸಿ. ಹಂಗಂದ್ರೆ ಫಂಕ್ಷನಲ್ ಡಿಪೆಂಡೆನ್ಸಿ ಅಂದರೆ ಏನು? ಇಟ್ ಈಸ್ ಜಸ್ಟ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ಎಟ್ರಿಬ್ಯೂಟ್ಸ್. ಯಾವ ಎಟ್ರಿಬ್ಯೂಟಿಂದ ಯಾವ ಎಟ್ರಿಬ್ಯೂಟ್ ವ್ಯಾಲ್ಯೂವನ್ನು ಕಂಡು ಹಿಡಿಬೋದು ಅನ್ನೋದನ್ನು ತಿಳ್ಕೊತೀವಲ್ಲ, ಅದೇ ಫಂಕ್ಷನಲ್ ಡಿಪೆಂಡೆನ್ಸಿ. ಇಟ್ ಈಸ್ ಜಸ್ಟ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ದಿ ಅಟ್ರಿಬ್ಯೂಟ್ಸ್ ಅಂದರೆ ಕಾಲಮ್ಸ್. ಓಕೆ, ಐ ವಿಲ್ ರೈಟ್. ಈಗ ನೀವು ಡೆಫಿನಿಷನ್ ಕೇಳಿದರೆ ಈ ಥರ ಬರಿಬೋದು. ಓಕೆ, ಫಂಕ್ಷನಲ್ ಡಿಪೆಂಡೆನ್ಸಿ ಈಸ್ ಎ ರಿಲೇಶನ್ಶಿಪ್ between two attributes ಅಥವಾ ಕಾಲಮ್ಸ್. Two attributes in a table or relation where one attribute or one column, one attribute uniquely determines another attribute. ಅಂದರೆ ಒಂದು ಎಟ್ರಿಬ್ಯೂಟ್ ಇಂದ ಇನ್ನೊಂದು ಎಟ್ರಿಬ್ಯೂಟ್ ವ್ಯಾಲ್ಯೂವನ್ನು ನೀವು ಕಂಡು ಹಿಡಿಬೋದು. ಈ ರಿಲೇಶನ್ಶಿಪ್ಗೆ ಏನಂತಾರೆ? ದೇರ್ ಈಸ್ ಎ ಡಿಪೆಂಡೆನ್ಸಿ, ಫಂಕ್ಷನಲ್ ಡಿಪೆಂಡೆನ್ಸಿ ಅಂತ ಕರೀತಾರೆ. FD ಮೀನ್ಸ್ ಒನ್ ಎಟ್ರಿಬ್ಯೂಟ್ ಡಿಸೈಡ್ಸ್ ಅನದರ್ ಎಟ್ರಿಬ್ಯೂಟ್. ಒಂದು ಎಟ್ರಿಬ್ಯೂಟ್ ವ್ಯಾಲ್ಯೂ ಗೊತ್ತಿದ್ರೆ ಇನ್ನೊಂದು ಎಟ್ರಿಬ್ಯೂಟ್ ವ್ಯಾಲ್ಯೂವನ್ನು ಈಸಿಯಾಗಿ ನೀವು ಕಂಡು ಹಿಡಿಬೋದು. ಅದೇ ಫಂಕ್ಷನಲ್ ಡಿಪೆಂಡೆನ್ಸಿ. ಓಕೆ, FD means one attribute decides another attribute. ಒಂದು ಎಟ್ರಿಬ್ಯೂಟ್ ಇನ್ನೊಂದು ಎಟ್ರಿಬ್ಯೂಟ್ ಅನ್ನ ಕಂಡು ಹಿಡಿಯುತ್ತೆ ಅಂತ ಹೇಳ್ತಾರೆ. ಹಂಗಂದ್ರೆ ವಾಟ್ ಈಸ್ ದಿಸ್ ಆಕ್ಚುಲಿ? ಫಾರ್ ಎಕ್ಸಾಂಪಲ್, ಇಫ್ ವಿ ನೋ ದ ವ್ಯಾಲ್ಯೂ ಆಫ್ ಎ, ವಿ ಕ್ಯಾನ್ ಫೈಂಡ್ ದಿ ವ್ಯಾಲ್ಯೂ ಆಫ್ ಬಿ. ವೆರಿ ಸಿಂಪಲ್. ಅಂದರೆ ಒಂದು ಎಟ್ರಿಬ್ಯೂಟ್ ವ್ಯಾಲ್ಯೂ ನಮ್ಗೆ ಗೊತ್ತಿದ್ರೆ ಇನ್ನೊಂದು ಎಟ್ರಿಬ್ಯೂಟ್ ವ್ಯಾಲ್ಯೂವನ್ನು ನಾವು ಈಸಿಯಾಗಿ ಕಂಡು ಹಿಡಿಬಹುದು. ಫಾರ್ ಎಕ್ಸಾಂಪಲ್, ಐ ವಿಲ್ ರೈಟ್ ಎ ಅನ್ನೋದು ಒಂದು ಎಟ್ರಿಬ್ಯೂಟ್ ಅಂತ ತಿಳ್ಕೊರಿ, ಅಥವಾ ಕಾಲಮ್ ಅಂತ ತಿಳ್ಕೊರಿ. ಬಿ ಅನ್ನೋದು ಅನದರ್ ಎಟ್ರಿಬ್ಯೂಟ್ ಅಂತ ತಿಳ್ಕೊರಿ. ಅವಾಗ ಇಫ್ ವಿ ನೋ ಎ, ವಿ ಕ್ಯಾನ್ ಫೈಂಡ್ ಬಿ. ಫಾರ್ ಎಕ್ಸಾಂಪಲ್, ಇಫ್
we know the value of A, then we can find B. ಎದಿಂದ ಬಿ ವ್ಯಾಲ್ಯೂ ಕಂಡು ಹಿಡಿಬಹುದು. ಇದನ್ನೇ ಫಂಕ್ಷನಲ್ ಡಿಪೆಂಡೆನ್ಸಿ ಪ್ರಕಾರ ಹೆಂಗೆ ಡಿನೋಟ್ ಮಾಡ್ತಾರಂದ್ರೆ ಎ ಡಿಟರ್ಮೈನ್ಸ್ ಬಿ. ಎದಿಂದ ನೀವು ಬಿ ವ್ಯಾಲ್ಯೂ ಕಂಡು ಹಿಡಿಬಹುದು. ಇದನ್ನ ಹೆಂಗೆ ಬರೀತಾರಂದ್ರೆ ದಿಸ್ ಮೀನ್ಸ್ ಎ ಡಿಟರ್ಮೈನ್ಸ್ ಬಿ. ಎದಿಂದ ಬಿ ವ್ಯಾಲ್ಯೂ ಕಂಡು ಹಿಡಿಬಹುದು, ಅಥವಾ ಬಿ ಡಿಪೆಂಡ್ಸ್ ಆನ್ ಎ. ಬಿ ಡಿಪೆಂಡ್ಸ್ ಆನ್ ಎ, ಎರಡು ಒಂದೇ. ಓಕೆ, ಫಂಕ್ಷನಲ್ ಡಿಪೆಂಡೆನ್ಸಿ ಈ ಥರ ಡಿನೋಟ್ ಮಾಡ್ತಾರೆ. ಎ ಡಿಟರ್ಮೈನ್ಸ್ ಬಿ ಅಂದರೆ ಎದಿಂದ ಬಿ ವ್ಯಾಲ್ಯೂ ಕಂಡುಹಿಡಿಬೋದು, ಅಥವಾ ಬಿ ಡಿಪೆಂಡ್ಸ್ ಆನ್ ಎ ಅಂತಾನು ಹೇಳ್ತಾರೆ. ಓಕೆ, ಹಂಗಂದ್ರೆ ಇದು ಈಸಿಲಿ ಅರ್ಥ ಆಗ್ಬೇಕಂದ್ರೆ ಒಂದು ಎಕ್ಸಾಂಪಲ್ ನಾವು ಕನ್ಸಿಡರ್ ಮಾಡೋಣ. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಸ್ಟೂಡೆಂಟ್ ಟೇಬಲ್. ಒಂದು ಸ್ಟೂಡೆಂಟ್ ಟೇಬಲ್ ಅಂತ ತಗೋತೀನಿ, ಸ್ಟೂಡೆಂಟ್ ಟೇಬಲ್. ಓಕೆ, ಇದರಲ್ಲಿ ಏನು ಮಾಡಿದ್ದಾರೆ ಅವರು, ಸ್ಟೂಡೆಂಟ್ ಐ ಡಿ, ನೇಮ್ ಮತ್ತು ಡಿಪಾರ್ಟ್ಮೆಂಟ್ ಸ್ಟೋರ್ ಮಾಡಿದ್ದಾರೆ. ಓಕೆ, STD ID ಅಂದರೆ ಸ್ಟೂಡೆಂಟ್ ಐ ಡಿ, ಆಮೇಲೆ ಆ ಸ್ಟೂಡೆಂಟ್ ಹೆಸರೇನು, ಆ ಸ್ಟೂಡೆಂಟ್ ಯಾವ ಡಿಪಾರ್ಟ್ಮೆಂಟ್ಗೆ ಅಡ್ಮಿಷನ್ ತೊಗೊಂಡಿದ್ದಾರೆ ಅಥವಾ ಸಂಬಂಧಪಟ್ಟವರು ಅಂತ ಕೊಟ್ಟಿದ್ದಾರೆ. ಸ್ಟೂಡೆಂಟ್ ID 1, ಇವ್ರ ಹೆಸರೇನು ರವಿ, ಆ್ಯಂಡ್ ಅವರು CS ಡಿಪಾರ್ಟ್ಮೆಂಟಲ್ಲಿದ್ದಾರೆ ಸ್ಟೂಡೆಂಟ್ ಆಗಿ. ದೆನ್ another student is there called Asha. ಇವರು ಇನ್ಫಾರ್ಮೇಷನ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ಓಕೆ, ದಿಸ್ ಈಸ್ ದ ಸಿಂಪಲ್ ಟೇಬಲ್. ಈಗ ನೀವು ಈಸಿಯಾಗಿ ಏನು ಮಾಡ್ಬೋದು, ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿರಿ, ಯಾವ ಅಟ್ರಿಬ್ಯೂಟಿಂದ ಯಾವ ಅಟ್ರಿಬ್ಯೂಟ್ ವ್ಯಾಲ್ಯೂ ಕಂಡು ಹಿಡಿಬೋದು ನೀವು ನೋಡಿದರೆ ಹೇಳ್ಬೋದು ಈಸಿಯಾಗಿ. ಓಕೆ, ನಿಮಗೆ ಸ್ಟೂಡೆಂಟ್ ID ಗೊತ್ತಿದ್ರೆ ಅವ್ರ ನೇಮ್ ಕಂಡು ಹಿಡಿಬೋದು. ಓಕೆ, ಇವನ್ ನೀವು ಸ್ಟೂಡೆಂಟ್ ID ಗೊತ್ತಿದ್ರೆ ಅವ್ರು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿದ್ದಾರೆ ಅನ್ನೋದು ನೀವು ಕಂಡು ಹಿಡಿಬೋದು. ಇದೇ ಫಂಕ್ಷನಲ್ ಡಿಪೆಂಡೆನ್ಸಿ. ಗೊಟ್ ಇಟ್? ಯಾವ ವ್ಯಾಲ್ಯೂಯಿಂದ ಯಾವ ವ್ಯಾಲ್ಯೂ ಕಂಡು ಹಿಡಿಬೋದು. ನೇಮಿಂದ ರೋಲ್ ನಂಬರ್ ಕಂಡು ಹಿಡಿಯೋಕ್ಕಾಗುತ್ತಾ? ಜಸ್ಟ್ ಥಿಂಕ್ ಆಫ್ ಇಟ್. ರವಿ ಅಂತ 5 ಜನ ಇದ್ದಾರೆ ಅಂತ ತಿಳ್ಕೊರಿ ಇಡೀ ಕಾಲೇಜಲ್ಲಿ. ರವಿದು ರಿಜಿಸ್ಟರ್ ನಂಬರ್ ಅಥವಾ ಸ್ಟೂಡೆಂಟ್ ID ಹೇಳ್ರಿ ಅಂದರೆ ಬರೋದಿಲ್ಲ. ಬಟ್ ಸ್ಟೂಡೆಂಟ್ IDಯಿಂದ ನೇಮ್ ಕಂಡು ಹಿಡಿಬೋದು. ಜಸ್ಟ್ ಥಿಂಕ್ ಆಫ್ ಇಟ್. ಓಕೆ, ಇದು ಯಾವಾಗ ಕಾಂಪ್ಲೆಕ್ಸ್ ಡೇಟಾ ಇರೋದ್ರಿಂದ ಆ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಬಟ್ ಡೆಫಿನೆಟ್ಲಿ ಸ್ಟೂಡೆಂಟ್ IDಯಿಂದ ನೇಮ್ ಕಂಡು ಹಿಡಿಬೋದು, ಸ್ಟೂಡೆಂಟ್ IDಯಿಂದ ಡಿಪಾರ್ಟ್ಮೆಂಟನ್ನು ಕಂಡು ಹಿಡಿಬೋದು. ಓಕೆ, ಹಂಗಂದ್ರೆ ಯು ಕ್ಯಾನ್ ಸೇ ಇಫ್ ವಿ ನೋ the value of student ID, for example student ID 1, ಇದು ನಮಗೆ ಗೊತ್ತಿದ್ರೆ we can find, ನಾವೇನೇನು ಕಂಡು ಹಿಡಿಬೋದು, we can find student ID 1 ಇದ್ದವ್ರ ಹೆಸರೇನು ಕಂಡು ಹಿಡಿಬೋದಲ್ಲ. we can find ನೇಮ್ ಸಿಕ್ತಲ್ಲ, ನೇಮ್ ಏನು ರವಿ. and we can also find ಡಿಪಾರ್ಟ್ಮೆಂಟ್, ಯಾವ ಡಿಪಾರ್ಟ್ಮೆಂಟ್ ಇಲ್ಲಿದ್ದಾರೆ ಅವರು CS. ಸಿಂಪಲ್. ಇದನ್ನ ಫಂಕ್ಷನಲ್ ಡಿಪೆಂಡೆನ್ಸಿ ಪ್ರಕಾರ ಹೆಂಗೆ ಡಿನೋಟ್ ಮಾಡ್ತಾರೆ, ಸ್ಟೂಡೆಂಟ್ ID ಡಿಟರ್ಮೈನ್ಸ್ ನೇಮ್, ಅದೇ ಥರ ಸ್ಟೂಡೆಂಟ್ ID ಡಿಟರ್ಮೈನ್ಸ್ ಡಿಪಾರ್ಟ್ಮೆಂಟ್. ಸ್ಟೂಡೆಂಟ್ ID ಗೊತ್ತಿದ್ರೆ ವಿ ಕ್ಯಾನ್ ಫೈಂಡ್ ನೇಮ್, ಇವನ್ ವಿ ಕ್ಯಾನ್ ಫೈಂಡ್ ಡಿಪಾರ್ಟ್ಮೆಂಟ್. ಹಂಗಂದ್ರೆ for each value of A, there is only one corresponding value of B. It's a very important thing. For each value of A, there is only one corresponding value of B. ಹಂಗಂದ್ರೆ ಸ್ಟೂಡೆಂಟ್ ID 1ಗೆ ನೇಮ್ ಒಂದೇ ಇರುತ್ತೆ, ಎರಡೆರಡು ಇರೋದಿಲ್ಲ. ಸ್ಟೂಡೆಂಟ್ ID 2ಗೆ ನೇಮ್ ಆಶಾ ಅನ್ನೋದು ಒಂದೇ ಇರುತ್ತೆ, ಎರಡೆರಡು ಹೆಸರು ಇರೋದಿಲ್ಲ. ದಿಸ್ ಈಸ್ ಕರೆಕ್ಟ್. ಓಕೆ, ಇನ್ನು ನಾನು ಬರಿತೀನಿ. ಫಾರ್ ಈಚ್ ವ್ಯಾಲ್ಯೂ ಆಫ್ ಎ, ಈಚ್ ವ್ಯಾಲ್ಯೂ ಆಫ್ ಎ ಅಂದರೆ ಒಂದು ಯಾವುದು ಕಾಲಮ್ ಅಥವಾ ಅಟ್ರಿಬ್ಯೂಟ್, ದೇರ್ ಈಸ್ ಓನ್ಲಿ
one corresponding value of b. got it? ಫಾರ್ ಎಕ್ಸಾಂಪಲ್ ಹಿಂಗೆ ಯಾವಾಗಾದರೂ ಇರೋ ಚಾನ್ಸ್ ಇದೆ ಅನ್ನೋ ಅಂತ ನೀವು ಜಸ್ಟ್ ಥಿಂಕ್ ಮಾಡ್ರಿ. ಹೆಂಗಂದ್ರೆ ಸ್ಟೂಡೆಂಟ್ ಐ ಡಿ ನೇಮ್ ಎರಡೇ ಕಾಲಮ್ ಇದಾವ ಅಂತ ತಿಳ್ಕೊರಿ. ಸ್ಟೂಡೆಂಟ್ ಐ ಡಿ 1 ಇದೆ, ಇವ್ರ ಹೆಸರು ರವಿ. ಅದೇ ಸ್ಟೂಡೆಂಟ್ ಐ ಡಿ 1 ಆಶಾ ಈ ಥರ ಇದೆ ಇರೋಕ್ಕೆ ಚಾನ್ಸ್ ಇದೆನಾ? ಡೆಫಿನೆಟ್ಲಿ ಇಲ್ಲ. ಓಕೆ, ದಿಸ್ ಈಸ್ ನಾಟ್ ಕರೆಕ್ಟ್ ಎಫ್ ಡಿ. ಡೆಫಿನೆಟ್ಲಿ ಹಿಂಗಿರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಫಾರ್ ಈಚ್ ವ್ಯಾಲ್ಯೂ ಆಫ್ ಎ ದೇರ್ ಈಸ್ ಓನ್ಲಿ ಒನ್ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ಬಿ. ಕರೆಕ್ಟ್? ಅಥವಾ ಇನ್ನೊಂದು ಯಾವುದೋ ಒಂದು ಕೋರ್ಸ್ ಟೇಬಲ್ ನಾನು ತಗೋತೀನಿ. ಕೋರ್ಸ್ ಟೇಬಲ್ ಇಲ್ಲಿ ಯಾವ ಹೆಂಗೆ ಡಿಪೆಂಡ್ ಆಗಿದೆ ಅಂತ ಜಸ್ಟ್ ನೀವು ಅಬ್ಸರ್ವ್ ಮಾಡಿ ಹೇಳ್ರಿ. ಕೋರ್ಸ್ ಆಮೇಲೆ ಫೀ ಎರಡು ಡೇಟಾ ಅವ್ರು ಸ್ಟೋರ್ ಮಾಡಿದ್ದಾರೆ. ಕೋರ್ಸ್ ಯಾವುದು? ಬಿ ಸಿ ಎ. ಇದರ ಫೀ ಎಷ್ಟು? 50,000. ಓಕೆ, ಅದೇ ಥರ ವಿ ಹ್ಯಾವ್ ಅನದರ್ ಕೋರ್ಸ್ ಬಿ ಎಸ್ ಸಿ. ಅದರ ಫೀ ಎಷ್ಟು? 40,000. ಸಿಂಪಲ್. ಹಂಗಂದ್ರೆ ಏನು ಫಂಕ್ಷನಲ್ ಡಿಪೆಂಡೆನ್ಸಿ ಇದೆ ಇಲ್ಲಿ? ಜಸ್ಟ್ ನಿಮಗೆ ಕೋರ್ಸ್ ಗೊತ್ತಿದ್ರೆ ಏನು ಕಂಡುಹಿಡಿಬೋದು ನೀವು? ಫೀ ಕಂಡುಹಿಡಿಬೋದು. ಇದೇ ಫಂಕ್ಷನಲ್ ಡಿಪೆಂಡೆನ್ಸಿ. ಗಾಟ್ ಇಟ್? ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್. ಫಂಕ್ಷನಲ್ ಡಿಪೆಂಡೆನ್ಸಿ ಜಸ್ಟ್ gives us the relationship between two attributes. ಗಾಟ್ ಇಟ್? ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂದರೆ, ನಾನೇನು ಹೇಳಿದ್ದೆ, ಫಂಕ್ಷನಲ್ ಡಿಪೆಂಡೆನ್ಸಿ ಯೂಸ್ ಮಾಡಿ ಎಲ್ಲಿ ರಿಪಿಟೇಷನ್ ಆಗುತ್ತೆ ಅಂತ ಕಂಡು ಹಿಡಿಬೋದು ಅಂತ ಹೇಳಿದ್ದೆ ಅಲ್ಲ, ಅದನ್ನು ನಾವೀಗ ಅಬ್ಸರ್ವ್ ಮಾಡೋಣ. ಅದು ಇಂಟ್ರೆಸ್ಟಿಂಗ್ ಥಿಂಗ್. ದ್ಯಾಟ್ಸ್ ವೈ ವಿ ಆರ್ ಲರ್ನಿಂಗ್ ಫಂಕ್ಷನಲ್ ಡಿಪೆಂಡೆನ್ಸಿ. ಡೋಂಟ್ ಥಿಂಕ್ ಫಂಕ್ಷನಲ್ ಡಿಪೆಂಡೆನ್ಸಿ ಅಂದರೆ ಎರಡು ಅಟ್ರಿಬ್ಯೂಟ್ ನಡುವೆ ರಿಲೇಷನ್ಶಿಪ್ ತೋರ್ಸಕ್ಕೆ ಅಷ್ಟೇ ಅಲ್ಲ. ಯಾಕೆ ರಿಲೇಷನ್ಶಿಪ್ ನಾವು ಅಬ್ಸರ್ವ್ ಮಾಡ್ತೀವಿ ಅಂದರೆ, ರಿಪೀಟೆಡ್ ಡೇಟಾ ಅಬ್ಸರ್ವ್ ಮಾಡಬೇಕಾಗಿದೆ. ದೇರ್ ಈಸ್ ಮೇನ್, ಅದೇ ನಮ್ಮದು ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಲೆಟ್ ಅಸ್ ಸಿ. ಫಸ್ಟ್ ಐ ವಿಲ್ ರಿಮೂವ್ ದಿಸ್. ಹಂಗಂದ್ರೆ ವಾಟ್ ಯು ಕ್ಯಾನ್ ಸೇ, ಇಲ್ಲಿ ಏನು ಹೇಳ್ಬೋದು ನೀವು? ಇಫ್ ಎ ಡಿಟರ್ಮೈನ್ಸ್ ಬಿ, ದೆನ್ B should not be stored again and again with A. For example, one ಸ್ಟೂಡೆಂಟ್ ಐ ಡಿ 1 ಅವರು ರವಿ ಅಂತ ನೀವು ಒಂದ್ಸರಿ ಸ್ಟೋರ್ ಮಾಡಿದಿರಿ, ಹೌದಲ್ಲ? ಮತ್ತೆ ಸ್ಟೂಡೆಂಟ್ ಐ ಡಿ 1 ರವಿ ಅಂತ ಸ್ಟೋರ್ ಮಾಡಲೇಬಾರ್ದು. ಹಂಗೆ ಸ್ಟೋರ್ ಆದರೆ ಯು ಕ್ಯಾನ್ ಸೇ ದೇರ್ ಈಸ್ ಎ ಡುಪ್ಲಿಕೇಶನ್. ಅಲ್ಲಿ ಡುಪ್ಲಿಕೇಶನ್ ಇದೆ ಅಂತ ನೀವು ಕಂಡು ಹಿಡಿಯಬಹುದು. ದಿಸ್ ಈಸ್ ದ ಮೇನ್ ಇಂಟೆನ್ಷನ್. ವಿ ವಿಲ್ ಫೈಂಡ್ ದಿ ರಿಡಂಡೆಂಟ್ ವ್ಯಾಲ್ಯೂಸ್ ಯೂಸಿಂಗ್ ಫಂಕ್ಷನಲ್ ಡಿಪೆಂಡೆನ್ಸಿ. ಯಾವ್ಯಾವ ಡಿಪೆಂಡ್ ಇದಾವೆ ಅಂತ ಚೆಕ್ ಮಾಡಿನೇ ವಿ ಕ್ಯಾನ್ ಫೈಂಡ್ ದ ರಿಡಂಡೆಂಟ್ ವ್ಯಾಲ್ಯೂಸ್. ಓಕೆ, ಲೆಟ್ ಅಸ್ ರೈಟ್ ದಿಸ್. ಸಿ, ಈಗ ನಾವೇನು ಮಾಡಬೇಕು? why actually FD is required. For example, ನೋಡ್ರಿ, if A determines B, then B should not be stored again and again with A. Stored again and again with A. This is very important. ಎ ಡಿಟರ್ಮೈನ್ಸ್ ಬಿ ಇದೆ ಅಂತ ತಿಳ್ಕೊರಿ. ಓಕೆ, ಬಿ ಇನ್ನೊಂದ್ಸರಿ ಮತ್ತೆ ಸ್ಟೋರ್ ಮಾಡಬಾರ್ದು ವಿತ್ ಎ. ಇಲ್ಲಿ ಗೊತ್ತಾಗುತ್ತೆ ನೋಡಿ, ಡುಪ್ಲಿಕೇಶನ್ ಆಯ್ತಲ್ಲ. ದಿಸ್ ಈಸ್ ದ ಇಂಪಾರ್ಟೆಂಟ್ ಪಾಯಿಂಟ್. ಬಿ ಡಿಪೆಂಡ್ಸ್ ಆನ್ ಎ ಆ್ಯಂಡ್ ಸ್ಟೋರಿಂಗ್ ಬಿ ಮಲ್ಟಿಪಲ್ ಟೈಮ್ಸ್ ವಿತ್ ಎ ಲೀಡ್ಸ್ ಟು ರಿಡಂಡೆನ್ಸಿ. ಹೌದಲ್ಲ? ಇದೇ ಬಿನ ಮತ್ತೆ ಎ ಜೊತೆ ಇನ್ನೊಂದ್ಸರಿ ನೀವು ಸ್ಟೋರ್ ಮಾಡಿದ್ರೆ ಅದೇ ಡುಪ್ಲಿಕೇಶನ್. ಒಂದ್ಸರಿ ಎ ಡಿಟರ್ಮೈನ್ಸ್ ಬಿ ಅಂತ ಹೇಳ್ತೀರಿ, ದಟ್ ಈಸ್ ಫೈನ್. ಮತ್ತೊಂದ್ಸರಿ ಎ ಡಿಟರ್ಮೈನ್ಸ್ ಬಿಯನ್ನು ಮತ್ತೆ ಎ ಜೊತೆ ನೀವು ಲಿಂಕ್ ಮಾಡಿ ಬರೆದ್ರೆ
ಅದು ರಿಡಂಡನ್ಸಿ. ವೆರಿ ಸಿಂಪಲ್. ಈಗ ಗೊತ್ತಾಯ್ತಲ್ಲ, ವೇರ್ ಇಸ್ ದ ರಿಡಂಡನ್ಸಿ, ವೇರ್ ಇಸ್ ದ ಡುಪ್ಲಿಕೇಶನ್. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸ್ಟೂಡೆಂಟ್ ಟೇಬಲ್ ಇದೆ, ಮತ್ತೆ ಸ್ಟೂಡೆಂಟ್ ಆ್ಯಂಡ್ ಕೋರ್ಸ್ ಮಿಕ್ಸ್ ಮಾಡಿ ಒಂದು ಟೇಬಲ್ ಕ್ರಿಯೇಟ್ ಆಗಿದೆ. ಇಲ್ಲಿ ಸ್ಟೂಡೆಂಟ್ ಕೋರ್ಸ್ ಟೇಬಲ್. ಇಲ್ಲಿ ಏನೇನು ಸ್ಟೋರ್ ಮಾಡಿದ್ದಾರೆ? ಸ್ಟೂಡೆಂಟ್ ಐ ಡಿ, ಕೋರ್ಸ್, ಆಮೇಲೆ ಕೋರ್ಸ್ ಫೀ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಫಂಕ್ಷನಲ್ ಡಿಪೆಂಡೆನ್ಸಿ ಯಾವುದಿದೆ ನೋಡ್ರಿ? ಕೋರ್ಸಿಂದ ಕೋರ್ಸ್ ಫೀ ಕಂಡುಹಿಡಿಬೋದು. ಇದು ಇಂಪಾರ್ಟೆಂಟ್ ಇದೆ. ಕೋರ್ಸ್ ಇಂದ ಕೋರ್ಸ್ ಫೀ ಕಂಡುಹಿಡಿಬೋದು, ಆ್ಯಂಡ್ ಸ್ಟೂಡೆಂಟ್ ಐ ಡಿಯಿಂದ ನೀವು ಕೋರ್ಸ್ ಕಂಡುಹಿಡಿಬೋದು, ಕೋರ್ಸ್ ಫೀನು ಕಂಡುಹಿಡಿಬೋದು. ಓಕೆ, ದಿಸ್ ಈಸ್ ಫಂಕ್ಷನಲ್ ಡಿಪೆಂಡೆನ್ಸಿ. ಇದ್ರ ಮೇಲೆ ನೀವು ಫೋಕಸ್ ಮಾಡ್ರಿ. ಈಗ ಕೋರ್ಸಿಂದ ಕೋರ್ಸ್ ಫೀ ಕಂಡುಹಿಡಿಬೋದು. ಸ್ಟೂಡೆಂಟ್ ಐ ಡಿ 1, ಇವ್ರು ಯಾವ ಕೋರ್ಸ್ ಆಪ್ಟ್ ಮಾಡಿದ್ದಾರೆ? BCA. ಫೀ ಎಷ್ಟು? 50,000. ಅಗೇನ್ ಸೆಕೆಂಡ್ ಸ್ಟೂಡೆಂಟ್, ಅವರು ಕೂಡ BCAನೇ ಆಪ್ಟ್ ಮಾಡಿದ್ದಾರೆ. ಡೆಫಿನೆಟ್ಲಿ ಅವರು BCA ಆಪ್ಟ್ ಮಾಡಿದರೆ ಅವ್ರ ಫೀನು ಇಷ್ಟೇ ಇರುತ್ತಲ್ಲ. ದೆನ್ BSc, what is the fee? 40,000. ಇಲ್ಲಿ ನೋಡ್ರಿ, ಕೋರ್ಸ್ ಡಿಟರ್ಮೈನ್ಸ್ ಕೋರ್ಸ್ ಫೀ. ಇದು ಒಂದು ಫಂಕ್ಷನಲ್ ಡಿಪೆಂಡೆನ್ಸಿ ಇದೆ ಇಲ್ಲಿ. ಸಾರಿ, ಕೋರ್ಸ್ ಡಿಟರ್ಮೈನ್ಸ್ ಕೋರ್ಸ್ ಫೀ. ಇದು ನೋಡ್ರಿ 2 ಸಲ ರಿಪೀಟ್ ಆಗಿದೆ. ಈ ಫಂಕ್ಷನಲ್ ಡಿಪೆಂಡೆನ್ಸಿ 2 ಸಲ ರಿಪೀಟ್ ಆಗಿದೆ ಅಂದರೆ ದಿಸ್ ಈಸ್ ರಾಂಗ್ ವೇ ಆಫ್ ಸ್ಟೋರಿಂಗ್ ದ ಡೇಟಾ. ಇಲ್ಲಿ ರಿಡಂಡನ್ಸಿ ಬಂತಲ್ಲ, ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಮೇಲೆ A ಡಿಟರ್ಮೈನ್ಸ್ B ಅಂತ ಒಂದ್ಸರಿ ಬರ್ದಿರಿ, ಇನ್ನೊಂದು ಸರಿ A ಡಿಟರ್ಮೈನ್ಸ್ B ಬರೀಲೇಬಾರ್ದು ಅಂತ ಅವ್ರು ಹೇಳ್ತಾರೆ. ಬಟ್ ದೇರ್ ಇಸ್ ನೋ ಆಪ್ಷನ್ ಇನ್ ದಿಸ್ ಟೇಬಲ್. ಈ ಟೇಬಲಲ್ಲಿ 2ನೇ ಸ್ಟೂಡೆಂಟು BCAನೇ ಕೋರ್ಸ್ ಆಪ್ಟ್ ಮಾಡಿದರೆ ನೀವು ಇನ್ನೊಂದು ಸರಿ ಬರೀಲೇಬೇಕು. ಬಟ್ ಇಲ್ಲಿ ರಿಡಂಡನ್ಸಿ ಬರ್ತಾ ಇದೆಯಲ್ಲ, ಈ ರಿಡಂಡನ್ಸಿ ಹೋಗಿಸ್ಬೇಕಂದ್ರೆ ಡೆಫಿನೆಟ್ಲಿ ಈ ಟೇಬಲ್ ಸ್ಟ್ರಕ್ಚರ್ನ ನೀವು ಚೇಂಜ್ ಮಾಡಬೇಕಾಗುತ್ತೆ. ಗಾಟ್ ಇಟ್? ಹಂಗಂದ್ರೆ ಏನು ಮಾಡಬೇಕು? ಕೋರ್ಸ್ ಟೇಬಲ್ ನೀವು ಸಪ್ರೇಟ್ ಆಗಿ ಕ್ರಿಯೇಟ್ ಮಾಡಬೇಕು. ವೆರಿ ಸಿಂಪಲ್. ವೆನೆವರ್ ಯು ಸಿ A determines B and B is repeating means redundancy exists. ಇಲ್ಲಿ ರಿಡಂಡೆಂಟ್ ಡೇಟಾ ಬಂದೇ ಬಿಡುತ್ತೆ. ಬಟ್ 2 ಈಸ್ ಆಲ್ಸೋ BCA, ನಿಮ್ಗೆ ಗೊತ್ತಿದೆ. ಹಂಗಂದ್ರೆ ಸ್ಟೋರ್ ಮಾಡಲೇಬಾರ್ದ ಅಂತ ಹಂಗಲ್ಲ. ಕೋರ್ಸದೊಂದು ಸೆಪ್ರೇಟ್ ಟೇಬಲ್ನೇ ಕ್ರಿಯೇಟ್ ಮಾಡಬೇಕು, ಅಂದರೆ ಇದು ಕರೆಕ್ಟಾಗಿ ಡಿಸೈನ್ ಆಗುತ್ತೆ. ಬಿಕಾಸ್ ಕೋರ್ಸ್ ಡಿಟರ್ಮೈನ್ಸ್ ಕೋರ್ಸ್ ಫೀ, storing course fee in every row is redundant. Got it? If one attribute can be determined from another, storing it repeatedly is unnecessary. This is the thing. ಹಂಗಂದ್ರೆ ಆ್ಯಕ್ಚುಲ್ ಆಗಿ ಏನು ಮಾಡಬೇಕು? ವಾಟ್ ಈಸ್ ದ ಸೊಲ್ಯೂಷನ್ ಅಂದರೆ ಜಸ್ಟ್ ಡಿಕಂಪೋಸ್ ದ ಟೇಬಲನ್ನು ಡಿವೈಡ್ ಮಾಡ್ರಿ. ಕೋರ್ಸ್ ಟೇಬಲ್ ಸಪ್ರೇಟ್ ಮಾಡಬೇಕು. ಓಕೆ, ಅದರಲ್ಲಿ ಕೋರ್ಸ್ ಹಾಕ್ರಿ, ಕೋರ್ಸ್ ಫೀ ಸ್ಟೋರ್ ಮಾಡ್ರಿ. ಅದೇ ಥರ ಸ್ಟೂಡೆಂಟ್ ಟೇಬಲ್ ಸಪ್ರೇಟ್ ಮಾಡ್ರಿ, ಅದರಲ್ಲಿ ಸ್ಟೂಡೆಂಟ್ ಐ ಡಿ ಹಾಕ್ರಿ, ಆ್ಯಂಡ್ ಆ ಸ್ಟೂಡೆಂಟ್ ಯಾವ ಕೋರ್ಸ್ ಆಪ್ಟ್ ಮಾಡಿದ್ದಾರೆ ಅನ್ನೋದು ಸ್ಟೋರ್ ಮಾಡ್ರಿ. ಸಿಂಪಲ್. ಬಟ್ ಆ್ಯಕ್ಚುಲಿ ಇದು ಒಮ್ಮೆಗ್ಲೇ ಗೊತ್ತಾಗೋದಿಲ್ಲ. ಜಸ್ಟ್ ಯು ಅಬ್ಸರ್ವ್ ಹೌ ಟು ಐಡೆಂಟಿಫೈ, ಹೌ ವಿ ಹ್ಯಾವ್ ಐಡೆಂಟಿಫೈಡ್ ರಿಡಂಡನ್ಸಿ. ಅದೇ ಇಂಪಾರ್ಟೆಂಟ್ ಇದೆ ಇಲ್ಲಿ. ಗೊತ್ತಾಯ್ತಲ್ಲ?
ಇಲ್ಲಿ ಈ ಎಕ್ಸಾಂಪಲ್ಲಿ BCA ಫೀ ರಿಪೀಟ್ ಆಗಿದೆ, ಸ್ಟೋರ್ಡ್ ಮಲ್ಟಿಪಲ್ ಟೈಮ್ಸ್. ಅವ್ರೇನಂತಾರೆ, ಡು ನಾಟ್ ಸ್ಟೋರ್ ಇಟ್ ಮಲ್ಟಿಪಲ್ ಟೈಮ್ಸ್. ಒನ್ಸ್ ಯು ಹ್ಯಾವ್ ಸೆಡ್ BCAದು ಫೀ 50,000 ಇದೆ ಅಂದರೆ ರೈಟ್ ಇಟ್ ಒನ್ಸ್. ಬಟ್ ಈ ಮೇಲೇನು ಒಂದು ಸ್ಟೂಡೆಂಟ್ ಕೋರ್ಸ್ ಟೇಬಲ್ ಬರ್ದಿವಲ್ಲ, ಅದ್ರದ್ದು ಡಿಸೈನ್ ಸರಿ ಇಲ್ಲ, ಅದಕ್ಕೆ ಅಲ್ಲಿ ಡುಪ್ಲಿಕೇಟ್ ಆಗ್ತಾ ಇದೆ. ಅದಕ್ಕೆ ಏನು ಮಾಡಬೇಕು, 2 ಟೇಬಲ್ ಆಗಿ ಡಿವೈಡ್ ಮಾಡಿ ಯು ಶುಡ್ ಸ್ಟೋರ್ ದ ಡೇಟಾ. ಅಥವಾ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಎಂಪ್ಲಾಯಿ ID, ಯಾವುದೋ ಎಂಪ್ಲಾಯ್ ಟೇಬಲ್ ಇದೆ ಅಂತ ತಿಳ್ಕೊರಿ. ಆಮೇಲೆ ಈ ಎಂಪ್ಲಾಯ್ ಯಾವ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟವರು, ಡಿಪಾರ್ಟ್ಮೆಂಟ್ ID ಆ್ಯಂಡ್ ಡಿಪಾರ್ಟ್ಮೆಂಟ್ ನೇಮ್. ಓಕೆ, ಇಲ್ಲಿಯೂ ಕೂಡ ಒಂದು ಇಂಪಾರ್ಟೆಂಟ್ ಫಂಕ್ಷನಲ್ ಡಿಪೆಂಡೆನ್ಸಿ ಇದೆ. ಅದ್ಯಾವುದು, ಡಿಪಾರ್ಟ್ಮೆಂಟ್ ID ಡಿಟರ್ಮೈನ್ಸ್ ಡಿಪಾರ್ಟ್ಮೆಂಟ್ ನೇಮ್. ಬಟ್ ಎಲ್ಲ ಎಂಪ್ಲಾಯೀಸು ಯಾವುದೋ ಒಂದು, ಫಾರ್ ಎಕ್ಸಾಂಪಲ್ ಕಾಲೇಜ್ ಡೇಟಾ ಇದೆ ಅಂತ ತಿಳ್ಕೊರಿ, ಎಲ್ಲ ಎಂಪ್ಲಾಯೀಸು CS ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟವ್ರು ಇದ್ರಂದ್ರೆ ಎಂಪ್ಲಾಯ್ ID 1 2 3 4 ಇವರೆಲ್ಲರೂ CS ಡಿಪಾರ್ಟ್ಮೆಂಟ್ ID 101 101 101 101, ಡಿಪಾರ್ಟ್ಮೆಂಟ್ CS 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 CS. Is it repeating? Yes. You know that department ID determines department name, but it is causing redundancy in this table. ಹಂಗಿದ್ರೆ ಏನು ಮಾಡಬೇಕು, ಟೇಬಲನ್ನು ಡಿಕಂಪೋಸ್ ಮಾಡಬೇಕು. ದಿಸ್ ಈಸ್ ವೆರಿ ಪುವರ್ ಡಿಸೈನ್, ಬ್ಯಾಡ್ ಡಿಸೈನ್ ಆಫ್ ದಿ ಡೇಟಾಬೇಸ್. ಓಕೆ, ಇಫ್ ಯು ಕ್ಯಾನ್ ಫೈಂಡ್ B using A, ಡೋಂಟ್ ಸ್ಟೋರ್ B ಎವ್ರಿವೇರ್. ಬಟ್ ಇಲ್ಲಿ ಸ್ಟೋರ್ ಮಾಡಲೇಬೇಕಾಗುತ್ತೆ ಬಿಕಾಸ್ ಆಫ್ ಯುವರ್ ಬ್ಯಾಡ್ ಡಿಸೈನ್ ಆಫ್ ದಿ ಡೇಟಾಬೇಸ್. ಈ ಟೇಬಲ್ ಬ್ಯಾಡ್ ಡಿಸೈನ್ ಮಾಡಿದಿರಿ, ಹಂಗಂದ್ರೆ ಏನು ಮಾಡಬೇಕು, ಡಿಪಾರ್ಟ್ಮೆಂಟ್ಗೆ ಅಂತ ಸಪ್ರೇಟ್ ಟೇಬಲ್ ಕ್ರಿಯೇಟ್ ಮಾಡಿರಿ, ಸೊ ದ್ಯಾಟ್ ಇಟ್ ವಿಲ್ ವರ್ಕ್ ಫೈನ್. ಅಂದರೆ ಒಂದೇ ಸರಿ ನೀವು ಸ್ಟೋರ್ ಮಾಡಿದ್ರು ಸಾಕು. ಬಟ್ ದಿಸ್ ಈಸ್ ದ ಕೇಸ್. ಫಂಕ್ಷನಲ್ ಡಿಪೆಂಡೆನ್ಸಿದು ಮೇನ್ ಯೂಸ್ ಏನು, you are going to identify where the redundancy, where the duplication exists. That is the important point. Okay, got it? If you have any questions on this, you can comment, and if you are new to the channel, please subscribe and share the video. Thank you.